ನಮಸ್ಕಾರ ವೀಕ್ಷಕರೇ. ಇಡೀ ದೇಶದಲ್ಲಿ ಸದ್ಯ ದೊಡ್ಡ ಮಟ್ಟದ ರಾಜಕೀಯ ಬೆಳವಣಿಗೆ ಆಗ್ತಾ ಇರೋದು ನಮ್ಮ ಕರ್ನಾಟಕದಲ್ಲೇ. ಸಿಎಂ ಬದಲಾವಣೆ ಆಗುತ್ತಂತೆ ಅಂತ ಕಳೆದ 1.5 ವರ್ಷಗಳಿಂದ ಕೇಳಿ ಕೊನೆಗೂ ಅದು ನಿಜ ಆಗೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಈ ವಿಡಿಯೋ ಮಾಡೋ ಹೊತ್ತಲ್ಲಿ ಸಿದ್ದರಾಮಯ್ಯ ಸ್ವಲ್ಪ ಹೊತ್ತಲ್ಲೇ ರಾಜೀನಾಮೆ ಕೊಡಲಿದ್ದಾರೆ ಅನ್ನೋ ಅಪ್ಡೇಟ್ ಇತ್ತು. ಅದರಿಂದ ಅವರು ರಾಜೀನಾಮೆ ನೀಡೋದು ಹಾಗೂ ಡಿಕೆಶಿ ಹೊಸ ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕರಿಸೋದು ಕೂಡ 99% ಗ್ಯಾರಂಟಿ. ಆದ್ರೆ ಈಗ ನಡೀತಾ ಇರೋ ಚರ್ಚೆ ಮುಂದೇನು ಅನ್ನೋದು. ಹಾಗೆ ಯಾವ ಕಾರಣಕ್ಕೆ ಡಿಕೆಶಿಗೆ ಹೈಕಮಾಂಡ್ ಸಿಎಂ ಕುರ್ಚಿಯನ್ನ ಕೊಡ್ತಾ ಇದೆ, ಇದು ನೆಗೆಟಿವ್ ಆಗಲಿದೆಯಾ ಅಥವಾ ಪಾಸಿಟಿವ್ ಆಗಲಿದೆಯಾ, ಮುಂದಿನ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಸ್ಟ್ರಾಟಜಿ ಏನು, ಸಿದ್ದರಾಮಯ್ಯ ಸಪೋರ್ಟ್ ಕೊಡ್ತಾರಾ ಅಥವಾ ಆಟ ಆಡ್ತಾರಾ, ಹೀಗೆ ನಾನಾ ರೀತಿಯ ಚರ್ಚೆಗಳು ಶುರುವಾಗಿದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಕೊನೆಗೂ ಕರ್ನಾಟಕದಲ್ಲಿ ಪವರ್ ಶೇರಿಂಗ್ ನಿಜವಾಗಿದೆ. ಬೆರಳೆಣಿಕೆಯಷ್ಟು ರಾಜ್ಯಗಳಲ್ಲಿ ಕಾಂಗ್ರೆಸ್ ಉಳಿದುಕೊಂಡಿರುವಾಗ ಅತ್ಯಂತ ಕೇರ್ಫುಲ್ ಆಗಿ ಇರಲೇಬೇಕಾದ ಅನಿವಾರ್ಯತೆ ಇದೆ. ಆಂತರಿಕ ಸಮಸ್ಯೆಗಳನ್ನ ಬಗೆಹರಿಸೋದು ಕೂಡ ದೊಡ್ಡ ಸವಾಲ್ ಅನ್ನೋ ರೀತಿ ಇದೆ. ಯಾವ ರೀತಿ ನಿರ್ಧಾರ ತೆಗೆದುಕೊಂಡ್ರು ಇನ್ನೊಂದು ದಿಕ್ಕಿಂದ ಪ್ರಾಬ್ಲಮ್ ಆಯ್ತು ಅಂದ್ರೆ ಸರ್ಕಾರ ಡಮಾರ್ ಆಗುತ್ತೆ ಅನ್ನೋ ಭೀತಿಯ ಜೊತೆಗೆ ಸಾಗಲೇಬೇಕಾದ ಪರಿಸ್ಥಿತಿ ಇದೆ. ಇದೆಲ್ಲದರ ಮಧ್ಯೆಯೂ ಕರ್ನಾಟಕದ ವಿಚಾರದಲ್ಲಿ ಹೈಕಮಾಂಡ್ ದಿಟ್ಟ ನಿರ್ಧಾರವನ್ನ ತೆಗೆದುಕೊಂಡಿರೋದು ಅಚ್ಚರಿಯ ವಿಚಾರವೇ. ಯಾಕೆ ಇಷ್ಟೆಲ್ಲ ಕಷ್ಟ ಆಗುತ್ತೆ? 50-50 ಅಂತ ಮುಂಚೆನೆ ಹೇಳಿದ್ರಲ್ವಾ. ಸಿದ್ದರಾಮಯ್ಯರನ್ನ ಇಳೀರಿ ಅಂತ ಹೇಳೋದು, ಡಿಕೆಯನ್ನ ಸಿಎಂ ಮಾಡೋದು ಅಷ್ಟೇ ತಾನೆ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಪವರ್ ಹೇಗಿದೆ ಅನ್ನೋದು ಗೊತ್ತಿರೋದೆ. ಈಗ ಎಲ್ಲಾ ಕಡೆ ಮಾಸ್ ಲೀಡರ್ ವರ್ಸಸ್ ಮನಿ ಪವರ್ ಅನ್ನೋ ವ್ಯಾಖ್ಯಾನಗಳು ಬರ್ತಾ ಇದೆ. ಆದ್ರೆ ಡಿಕೆಯನ್ನ ಸಿಎಂ ಮಾಡೋದರ ಹಿಂದೆ ಹಲವು ರೀತಿಯ ಲೆಕ್ಕಾಚಾರಗಳಿವೆ. ಮೊದಲನೇ ವಿಚಾರ, ಡಿಕೆಯನ್ನ ಕಡೆಗಣಿಸೋ ಹಾಗಿಲ್ಲ. ಪಕ್ಷಕ್ಕೆ ನಿಷ್ಠಾವಂತ ನಾಯಕ ಹಾಗೂ 2023ರಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಪ್ರಮುಖ ಕಾರಣವೇ ಒನ್ ಅಂಡ್ ಓನ್ಲಿ ಡಿಕೆ ಅನ್ನೋದು. ಸದ್ಯ ದೇಶದಲ್ಲಿ ಕಾಂಗ್ರೆಸ್ ಕುಗ್ಗೋದಕ್ಕೆ ಹಲವು ನಾಯಕರ ನಿರ್ಗಮನ ಕೂಡ ಹೌದು. ಉದಾಹರಣೆಗೆ ಅಸ್ಸಾಂನಲ್ಲಿ ಹಿಮಂತ್ ಬಿಸ್ವಾ ಸರ್ಮಾ ರೆಬೆಲ್ ಆಗಿದ್ದು ಈಗ ಅಲ್ಲಿ ಕಾಂಗ್ರೆಸ್ ನಿರ್ನಾಮಕ್ಕೆ ದಾರಿ ಮಾಡಿಕೊಟ್ಟಿದೆ. ಇಂಥ ಹಲವು ಉದಾಹರಣೆಗಳು ಕಾಂಗ್ರೆಸ್ ಪತನದ ಸಿಗ್ನಲ್ ಅನ್ನ ಕೊಟ್ಟಿದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಇಷ್ಟೊಂದು ಸ್ಟ್ರಾಂಗ್ ಆಗಿ ಇರೋವಾಗ ಆಂತರಿಕ ಸಮಸ್ಯೆ ಬಗೆಹರಿಸದೆ ಡಿಕೆಶಿಯನ್ನ ಕಡೆಗಣಿಸೋ ಕೆಲಸ ಆಯ್ತು ಅಂದ್ರೆ ಡಿಕೆ ತಮ್ಮ ಬೆಂಬಲಿಗರೊಂದಿಗೆ ಹೊರ ನಡೆದು ಬಿಜೆಪಿಯನ್ನ ಸೇರಿಕೊಳ್ಳಬಹುದು ಅಥವಾ ಬೇರೆ ರೀತಿಯ ಸ್ಟ್ರಾಟಜಿ ಮಾಡಬಹುದು. ಇದರಿಂದ ಒಂದು ರಾಜ್ಯವೇ ಕಾಂಗ್ರೆಸ್ ಕೈತಪ್ಪಿ ಹೋಗುತ್ತೆ. ಈ ಕಾರಣಕ್ಕೆ ಡಿಕೆಶಿಗೆ ಮನ್ನಣೆ ನೀಡಿದ್ದಾರೆ ಅನ್ನೋ ಚರ್ಚೆಗಳಾಗ್ತಾ ಇದೆ. ಎರಡನೇ ವಿಚಾರ, ಒಕ್ಕಲಿಗ ಸಮುದಾಯದ ವೋಟ್ ಬ್ಯಾಂಕ್. ಕರ್ನಾಟಕದಲ್ಲಿ ಚುನಾವಣೆ ಗೆಲ್ಲಬೇಕು ಅಂದ್ರೆ ಪ್ರಮುಖವಾಗಿ ಜಾತಿ ಬಲ ಇರಬೇಕು. ಯಾವ ಜಾತಿ ಸ್ಟ್ರಾಂಗ್ ಅಂತ ನೋಡಿದ್ರೆ ಆ ಟಾಪ್ ಲಿಸ್ಟ್ ನಲ್ಲಿ ಒಕ್ಕಲಿಗ ಸಮುದಾಯಕ್ಕೂ ಕೂಡ ಪ್ರಮುಖ ಸ್ಥಾನ ಇದೆ. ಡಿಕೆ ಶಿವಕುಮಾರ್ ಒಕ್ಕಲಿಗ ಸಮುದಾಯದ ಪ್ರಭಾವಿ ನಾಯಕ ಅನ್ನೋದರಲ್ಲಿ ಡೌಟೇ ಇಲ್ಲ. ಕಳೆದ ಬಾರಿ ಅಂದ್ರೆ 2023ರ ಎಲೆಕ್ಷನ್ಗೆ ಹೋಗುವಾಗ ಸಿಎಂ ಯಾರು ಅನ್ನೋದನ್ನ ಕಾಂಗ್ರೆಸ್ ಅನೌನ್ಸ್ ಮಾಡಿರ್ಲಿಲ್ಲ. ಡಿಕೆ ಹೋರಾಟ, ಪ್ರಚಾರ, ತಂತ್ರಗಾರಿಕೆ ನೋಡಿ ಡಿಕೆಶಿಯನ್ನೇ ಸಿಎಂ ಮಾಡ್ತಾರೆ ಅನ್ನೋ ಹೋಪ್ ಇಟ್ಕೊಂಡು ಒಕ್ಕಲಿಗ ಸಮುದಾಯದ ಬಹುತೇಕರು ಡಿಕೆಶಿಗಾಗಿ ಕಾಂಗ್ರೆಸ್ಗೆ ವೋಟ್ ಹಾಕಿದ್ರು. ಆದ್ರೆ ಕಹಾನಿ ಮೇ ಟ್ವಿಸ್ಟ್ ಅನ್ನೋ ಹಾಗೆ ಡಿಕೆ ಡಿಸಿಎಂ ಆದ್ರೂ ಸಿಎಂ ಕುರ್ಚಿ ಸಿದ್ದರಾಮಯ್ಯಗೆ ಸಿಕ್ತು. ಆಗ್ಲೇ ಸ್ವಲ್ಪ ಅಸಮಾಧಾನ ಉಂಟಾಗಿತ್ತು. ಅದನ್ನ ಈಗ ಸರಿಪಡಿಸಿಕೊಳ್ಳದೆ ಇದ್ರೆ ಒಂದು ಪ್ರಬಲ ಸಮುದಾಯವೇ ತಮ್ಮ ಕೈ ತಪ್ಪಿ ಹೋಗ್ಬೋದು ಅನ್ನೋ ಅಂದಾಜಿನಿಂದ ಈ ನಿರ್ಧಾರವನ್ನ ತೆಗೆದುಕೊಂಡಿರಬಹುದು ಅಂತ ಮಾತಾಡ್ತಾ ಇದ್ದಾರೆ. ಇದೆರಡನ್ನೂ ದಾಟಿದ ಇನ್ನೊಂದು ಪ್ರಮುಖ ವಿಚಾರ ಕೂಡ ಇದೆ. ಅದನ್ನ ತಿಳಿಸೋ ಮುನ್ನ ಸಿದ್ದರಾಮಯ್ಯ ಅನುಪಸ್ಥಿತಿಯಿಂದ ಆಗೋ ಸಮಸ್ಯೆ ಏನು ಅನ್ನೋದನ್ನ ನೋಡ್ಬೇಕಾಗತ್ತೆ. ಸಿದ್ದರಾಮಯ್ಯ ರಾಜೀನಾಮೆ ವಿಚಾರ ದಟ್ಟವಾಗ್ತಾ ಇದ್ದಂತೆ ಒಂದು ಕೂಗು ಬರುತ್ತೆ. ಅದೇನು ಅಂದ್ರೆ ಸಿದ್ದರಾಮಯ್ಯ ಇಲ್ಲದೆ ಇದ್ರೆ ಸೈದ್ಧಾಂತಿಕವಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಕುಗ್ಗಿ ಹೋಗುತ್ತೆ ಅಂತ. ಅಂದ್ರೆ ಅಹಿಂದ ಅನ್ನೋ ಸಿದ್ಧಾಂತ ಇಟ್ಕೊಂಡು ಮುಂದೆ ಬಂದಿರೋ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಹಿಂದೂಗಳ ಪರವಾಗಿ ನಿಲ್ಲೋದಿಲ್ಲ. 100ಕ್ಕೆ 100 ಅಲ್ಪಸಂಖ್ಯಾತರನ್ನೇ ಬೆಂಬಲಿಸ್ತಾರೆ ಅನ್ನೋದು ಗೊತ್ತಿರೋ ಸತ್ಯವೇ. ಅತ್ತ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಸೇಮ್ ಟು ಸೇಮ್ ಹೀಗೆ ಇದೆ. ಅದರಿಂದ ಸಿದ್ದರಾಮಯ್ಯ ಹೈಕಮಾಂಡ್ಗೆ ಫೇವರೇಟ್ ನಾಯಕ ಆಗಿದ್ರು ಅನ್ನೋದು ಕೂಡ ಗೊತ್ತಿರೋದೆ. ಸಿದ್ದರಾಮಯ್ಯ ರೀತಿ ಅಲ್ಪಸಂಖ್ಯಾತ ಓಲೈಕೆ ಅಜೆಂಡಾ ಇರೋ ಇನ್ನೊಬ್ಬ ನಾಯಕ ರಾಜ್ಯದಲ್ಲಿ ಇಲ್ಲ. ಅದರಲ್ಲೂ ಡಿಕೆ ಶಿವಕುಮಾರ್ ಹಿಂದೂ ವಿರೋಧ ಮಾಡಿಲ್ಲ. ಇದು ಹೇಗೆ ಕಾಂಗ್ರೆಸ್ಗೆ ವರ್ಕ್ ಆಗುತ್ತೆ ಅನ್ನೋ ಚರ್ಚೆಗಳು ಜೋರಾಗಿ ನಡೀತಾ ಇತ್ತು. ಡಿಕೆ ಶಿವಕುಮಾರ್ ನೇರವಾಗಿ ನನ್ನ ಧರ್ಮ ನನ್ನ ಇಷ್ಟ ಅಂತ ಹೇಳ್ತಾರೆ. ಹಿಂದೂ ಹಬ್ಬಗಳನ್ನ ಆಚರಿಸ್ತಾರೆ, ಹಿಂದೂ ಪವಿತ್ರ ಕ್ಷೇತ್ರಗಳಿಗೆ ವಿಸಿಟ್ ಕೊಡ್ತಾರೆ, ಆಗಾಗ ಸಂಸ್ಕೃತ ಶ್ಲೋಕಗಳನ್ನು ಕೂಡ ಹೇಳ್ತಾರೆ, ಸದನದಲ್ಲಿ RSS ಗೀತೆಯನ್ನು ಹೇಳಿದ್ರು, ಹಣೆಗೆ ಕುಂಕುಮವನ್ನು ಇಡ್ತಾರೆ, ಯಾವುದೇ ಮುಚ್ಚುಮರೆ ಇಲ್ಲದೆ ಧಾರ್ಮಿಕ ಕೆಲಸಗಳನ್ನ ಮಾಡ್ತಾರೆ. ಇಂಥ ನಾಯಕನಿಗೆ ಸಿಎಂ ಪಟ್ಟ ಕೊಟ್ರೆ ಅದು ಕಾಂಗ್ರೆಸ್ಗೆ ನೆಗೆಟಿವ್ ಆಗುತ್ತೆ ಅನ್ನೋ ರೀತಿಯ ಸಾಕಷ್ಟು ಚರ್ಚೆಗಳು ನಡೆದಿತ್ತು. ಇಷ್ಟಾದ್ರೂ ಕೂಡ ಅವರಿಗೆ ಸಿಎಂ ಪಟ್ಟ ಕೊಡ್ತಾ ಇರೋದಕ್ಕೆ ಹಿಂದೂಗಳ ಓಲೈಕೆ ಕೂಡ ಕಾರಣ ಇರ್ಬೋದು ಅಂತ ಹೇಳಲಾಗ್ತಾ ಇದೆ.
ಯಾಕಂದ್ರೆ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ನಾನು ಬಾಂಗ್ಲಾದವರನ್ನ ಒಳಗೆ ಬಿಟ್ಕೊಳ್ತೀನಿ, ಹಿಂದೂಗಳ ಮೀಸಲಾತಿಯನ್ನ ಕಿತ್ತು ಮುಸ್ಲಿಮರಿಗೆ ಕೊಡ್ತೀನಿ, ನನ್ನ ಮೆಚ್ಚಿನ ಸಮುದಾಯಕ್ಕೆ ಮಾತ್ರ ಜಾಸ್ತಿ ಆಫರ್ಗಳನ್ನ ಕೊಡ್ತೀನಿ ಅಂತ ಓಪನ್ ಆಗಿ ಹೇಳ್ತಾ ಬಂದಿದ್ರು. ಈಗ ಅವರ ಪರಿಸ್ಥಿತಿ ಏನಾಗಿದೆ ಅನ್ನೋದನ್ನ ದೇಶವೇ ನೋಡ್ತಾ ಇದೆ. ಅದರಿಂದ ತೀರಾ ಹಿಂದೂ ವಿರೋಧ ಒಳ್ಳೇದಲ್ಲ, ಬ್ಯಾಲೆನ್ಸ್ ಆಗ್ಲಿ ಅನ್ನೋ ಕಾರಣಕ್ಕೆ ಈ ನಿರ್ಧಾರವನ್ನ ತೆಗೆದುಕೊಂಡಿರಬಹುದಾ ಅನ್ನೋ ರೀತಿಯ ಚರ್ಚೆಗಳು ನಡೀತಾ ಇದೆ. ಆದ್ರೆ ಇದೆಲ್ಲವನ್ನ ಮೀರಿಸೋ ಇನ್ನೊಂದು ಪ್ರಮುಖ ಕಾರಣ ಅಂದ್ರೆ ಅದು ದಾವಣಗೆರೆ ಬೈ ಎಲೆಕ್ಷನ್ ಎಫೆಕ್ಟ್. ಬೈ ಎಲೆಕ್ಷನ್ ನಡೆದ ಎರಡೂ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿದ್ದು ಅವರಿಗೆ ಗುಡ್ ನ್ಯೂಸ್ ಇರಬಹುದು. ಆದ್ರೆ ದಾವಣಗೆರೆಯಲ್ಲಿ ಮುಸ್ಲಿಂ ಸಮುದಾಯ ರೆಬೆಲ್ ಆಗಿದ್ದು ಅಷ್ಟೇ ದೊಡ್ಡ ಶಾಕಿಂಗ್ ವಿಚಾರ ಆಗಿತ್ತು. ಇಷ್ಟು ವರ್ಷಗಳ ಕಾಲ ಮುಸ್ಲಿಮರು ಅಂದ್ರೆ ಅವರು ಯಾವುದೇ ಅನುಮಾನ ಇಲ್ಲದೆ ಕಾಂಗ್ರೆಸ್ಗೆ 100% ಬೆಂಬಲ ಕೊಡೋ ಸಮುದಾಯ ಅನ್ನೋದು ಮ್ಯಾಂಡೇಟ್ ಆಗಿತ್ತು. ಆದ್ರೆ ಈ ಬಾರಿ ಕಾಂಗ್ರೆಸ್ ವಿರುದ್ಧವೇ ರೆಬೆಲ್ ಆಗಿ ತಮ್ಮದೇ ಸಮುದಾಯದ SDPI ನಿಂದ ಸ್ಪರ್ಧಿಸಿದ್ದ ಅಭ್ಯರ್ಥಿಗೆ ದೊಡ್ಡ ಮಟ್ಟದಲ್ಲಿ ಬೆಂಬಲ ಕೊಡ್ತಾರೆ ಅಂದಾಗ ಇದನ್ನ ಕಡೆಗಣಿಸೋ ಹಾಗಿಲ್ಲ ಅನ್ನೋ ಸಂದೇಶ ಸಿಕ್ಕಂತಾಗಿದೆ. 100% ಮುಸ್ಲಿಂ ಹಾಗೂ ಅಲ್ಪಸಂಖ್ಯಾತ ಬೆಂಬಲ ಹಾಗೂ ಹಿಂದೂ ಸಮುದಾಯದ ವಿಭಜನೆ ಮಾಡೋದ್ರಿಂದ ಅಲ್ಲಿ ಒಂದಷ್ಟು ಜಾತಿಗಳ ಬೆಂಬಲ ಇದಿಷ್ಟು ಸಿಕ್ತು ಅಂದ್ರೆ ಮೋದಿಯೇ ಬಂದ್ರೂ ಕಾಂಗ್ರೆಸ್ ಗೆಲುವನ್ನ ತಪ್ಪಿಸೋದಕ್ಕೆ ಸಾಧ್ಯವಿಲ್ಲ ಅನ್ನೋ ಪರಿಸ್ಥಿತಿ ಇತ್ತು. ಆದ್ರೆ ಈಗ ಪ್ರಮುಖ ಸಮುದಾಯವೇ ರೆಬೆಲ್ ಆಯ್ತು ಅಂದ್ರೆ ಹಿಂದೂಗಳು ಇಲ್ಲದೆ ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಸಿಗ್ನಲ್ ಸಿಕ್ಕಂತಾಗುತ್ತೆ. ಈಗ ಬೇಕಾಗಿರೋದು ಲಾಸ್ ಆಗೋ ಅಲ್ಪಸಂಖ್ಯಾತ ವೋಟ್ಗಳನ್ನ ಮ್ಯಾನೇಜ್ ಮಾಡುವಷ್ಟು ಹಿಂದೂ ವೋಟ್ಗಳು. ಅದು ಕ್ರೋಢೀಕರಣ ಆಗ್ಬೇಕು ಅಂದ್ರೆ DK ಶಿವಕುಮಾರ್ CM ಆಗೋದೇ ಸೂಕ್ತ ಅನ್ನೋ ಲೆಕ್ಕಾಚಾರಕ್ಕೆ ಬಂದಿದ್ದಾರಾ ಅನ್ನೋ ರೀತಿಯ ಚರ್ಚೆಗಳು ಕೂಡ ನಡೀತಾ ಇದೆ. ಅದ್ ಹೇಗೆ ಹೀಗೆ ಲೆಕ್ಕ ಹಾಕ್ತಾರೆ? ಹಿಂದೂಗಳು ಬಿಜೆಪಿಗೆ ಸ್ಟಿಕ್ ಆನ್ ಆಗಿರುವಾಗ ಕಾಂಗ್ರೆಸ್ ಕಡೆ ಬರೋದಕ್ಕೆ ಸಾಧ್ಯನಾ ಅನ್ನೋ ಪ್ರಶ್ನೆ ಕೂಡ ಏಳಬಹುದು. ಆದ್ರೆ ಬೇರೆ ಧರ್ಮಗಳ ರೀತಿ ಹಿಂದೂಗಳಲ್ಲಿ ಒಗ್ಗಟ್ಟಿಲ್ಲ ಅನ್ನೋದು ಒಂದು ವಿಚಾರ. ಆದ್ರೆ ಕರ್ನಾಟಕದಲ್ಲಿ ಬಿಜೆಪಿಗಿಂತಲೂ ಕಾಂಗ್ರೆಸ್ ಸ್ಟ್ರಾಂಗ್ ಆಗಿದೆ ಅನ್ನೋದು ವಾಸ್ತವ. ಬಿಜೆಪಿಯಲ್ಲಿ ಸದ್ಯ ಇಂಥವರೇ ನಮ್ಮ ನಾಯಕ ಅಂತ ಎಲ್ಲರೂ ಒಪ್ಪಿಕೊಳ್ಳೋ ರೀತಿಯ ನಾಯಕ ಯಾರೂ ಇಲ್ಲ. ಅಲ್ಲದೆ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಇತ್ತು ಅಂದ್ರೆ ಅದನ್ನ ಅವರು ಹೊರಗೆ ತೋರಿಸ್ಕೊಳ್ಳೋದಿಲ್ಲ, ಸಾಧ್ಯವಾದ ಮಟ್ಟಿಗೆ ಒಳಗೊಳಗೆ ಬಗೆಹರಿಸಿಕೊಳ್ತಾರೆ. ಆದ್ರೆ ಕರ್ನಾಟಕ ಬಿಜೆಪಿಯಲ್ಲೇ ಹಾಗಿಲ್ಲ. ಸಾಕಷ್ಟು ಬಣಗಳಿವೆ, ಎಲ್ಲರೂ ಓಪನ್ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾರೆ. ಇವರಲ್ಲೇ ಅಂಡರ್ಸ್ಟ್ಯಾಂಡಿಂಗ್ ಇಲ್ವಲ್ಲ ಅಂತ ಜನರೂ ಮಾತಾಡೋ ಲೆವೆಲ್ಗೆ ಬಂದಿದ್ದಾರೆ. ಅದರಿಂದ ಸದ್ಯದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಅನ್ನ ಬಿಜೆಪಿ ಬೀಟ್ ಮಾಡೋದು ಕಷ್ಟ ಇದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಎಲೆಕ್ಷನ್ಗೆ 2 ವರ್ಷ ಇರುವಾಗ ಬಿಜೆಪಿ ಎಷ್ಟು ಗಟ್ಟಿಯಾಗಬಹುದೋ ಗೊತ್ತಿಲ್ಲ, ಆದ್ರೆ ನಾವು ಮಾತ್ರ ಬಿಟ್ಟು ಕೊಡಬಾರದು ಅನ್ನೋ ರೇಂಜ್ ನಲ್ಲಿ ಕಾಂಗ್ರೆಸ್ ತಯಾರಿ ನಡೆಸಿದಂತಿದೆ. ಇನ್ನು ಇದೆಲ್ಲವೂ ಸುಗಮವಾಗಿ ಆಗುತ್ತಾ, ಅಡೆತಡೆಗಳೇ ಬರೋದಿಲ್ವಾ ಅನ್ನೋ ಪ್ರಶ್ನೆ ಕೂಡ ಇದೆ. ಸದ್ಯದ ಮಟ್ಟಿಗೆ ಸಿದ್ದರಾಮಯ್ಯ ಖುಷಿಯಿಂದಲೇ ಕುರ್ಚಿಯನ್ನ ಬಿಟ್ಟು ಕೊಡ್ತಾ ಇದ್ದಾರೆ, DKಶಿಯನ್ನ ಹರಸಿ ಹಾರೈಸಿದ್ದಾರೆ. ಎಲ್ಲವೂ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಆದ್ರೆ ಸಿದ್ದರಾಮಯ್ಯ ಅಷ್ಟು ಸುಲಭವಾಗಿ ಸೋಲೊಪ್ಪಿಕೊಳ್ಳೋ ನಾಯಕ ಅಲ್ವೇ ಅಲ್ಲ. ಖಂಡಿತ ತಮ್ಮ ಪ್ರಭಾವವನ್ನ ಆಗಾಗ ತೋರಿಸಿ ಹವಾ ಮೇಂಟೈನ್ ಮಾಡಬಹುದು. ಕುರ್ಚಿ ಬಿಟ್ಟು ಕೊಟ್ಟಿದ್ದಾರೆ ಅಂದ್ರೆ 100% ತಮಗೆ ಏನು ಬೇಕೋ ಅದನ್ನ ಪಡೆದುಕೊಂಡೇ ತ್ಯಾಗ ಮಾಡಿರ್ತಾರೆ ಅನ್ನೋ ಟಾಕ್ ಕೂಡ ಜನಸಾಮಾನ್ಯರ ನಡುವೆ ಇದೆ. ಸದ್ಯದ ಪರಿಸ್ಥಿತಿ ನೋಡಿದ್ರೆ ನಿಸ್ಸಂದೇಹವಾಗಿ CM ಬದಲಾವಣೆ ಆಗೇ ಆಗುತ್ತೆ. ಕೆಲ ಹೊಸ ಪೋಸ್ಟ್ಗಳು ಸೃಷ್ಟಿಯಾಗಬಹುದು. ಜಾತಿ ಸಮೀಕರಣದ ಆಧಾರದಲ್ಲೇ DCM ಪೋಸ್ಟ್ಗಳ ಹಂಚಿಕೆ ಆಗುತ್ತೆ ಅನ್ನೋ ಸಾಧ್ಯತೆಗಳು ದಟ್ಟವಾಗಿದೆ. ಇದನ್ನೂ ಮೀರಿ ಮತ್ತೊಂದು ದೊಡ್ಡ ಟ್ವಿಸ್ಟ್ ಸಿಕ್ಕಿ ಎಲ್ಲವೂ ಉಲ್ಟಾ ಆಯ್ತು ಅಂದ್ರೆ ಖಂಡಿತ ಅದು ಕಾಂಗ್ರೆಸ್ಗೆ ಪಾಸಿಟಿವ್ ಆಗಿರದೆ ನೆಗೆಟಿವ್ ಆಗೋ ಸಾಧ್ಯತೆ ಇದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.